ಎಲ್ಲರಿಗೆ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು 4 ರಿಂದ 5 ಸೊಳೆ ಹಲಸಿನ ಹಣ್ಣನ್ನು ಇಟ್ಕೊಂಡಿದ್ದೇನೆ ರೀ. ಇದು ಈ ಥರನೇ ಬಿಡಿಸ್ಬಿಟ್ಟು ಕಟ್ ಮಾಡಿ, ಇದು ತುಂಬ ಹಣ್ಣಾಗಿದ್ದರೆ ನಮಗೆ ಇದು ಹಲಸಿನಕಾಯಲ್ಲಿ ಗೋಳಿ ಬಜ್ಜಿ ಮಾಡ್ಬೋದು ತೋರಿಸ್ತಾ ಇದ್ದೀನಿ ರೀ. ತುಂಬ ಟೇಸ್ಟಾಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಈಗ ಇದು ಅಕ್ಕಿ ನಾನು ಒಂದು 4 ಅವರ್ಸು ನೆನೆಸ್ಬಿಟ್ಟು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ರೀ. ಈಗ ನೋಡಿರಿ, ನಮಗೆ ಈ ಗೋಲಿ ಬಜ್ಜಿ ಹಲಸಿನಕಾಯಿ ಗೋಲಿ ಬಜ್ಜಿ ಮಾಡೋಕ್ಕೆ ಹಲಸಿನಕಾಯಿ ಮತ್ತು ನೆನೆಸಿದಂತಹ ಅಕ್ಕಿ ಒಂದು 4 ಅವರ್ಸ್ 2 ಅವರ್ಸ್ ನೆನೆಸಿ ಬೇಕಾಗುತ್ತೆ ರೀ. ಇಲ್ಲಿ ಒಂಚೂರು ರುಚಿಗೆ ತಕ್ಕಷ್ಟು ಬೆಲ್ಲ, ಚೂರು ಏಲಕ್ಕಿ 3 ಏಲಕ್ಕಿ ತೊಗೊಂಡಿದ್ದು, ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕಬೇಕಾಗುತ್ತೆ. ಒಂದು ಸ್ವಲ್ಪನೇ ರುಚಿಗೆ ಸ್ವಲ್ಪನೇ ಅಂದರೆ ಒಂದು 5-6 ಪೀಸು ಉಪ್ಪು ಹಳ್ಳವನ್ನು ಹಾಕಿದ್ರೂ ಆಗುತ್ತೆ ರೀ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾನೊಂದು ಕಾಟನ್ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ರೀ. ಈ ಬಟ್ಟೆಯಲ್ಲೇ ನಾವು ಈಗ ನಾವು ಇದನ್ನು ನೆನೆಸಿಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಇದರಲ್ಲೇ ಸ್ಪ್ರೆಡ್ ಮಾಡಿ ನಾವು ಈ ಒಂದು ಅಕ್ಕಿಯನ್ನು ಈ ಥರ ಇದು ಸ್ವಲ್ಪ ನೀರನ್ನು ಹೀರ್ಕೋಬೇಕಾಗುತ್ತೆ. ನೀವು ಇವಾಗ ನೋಡ್ಬೋದು ರೀ, ನಾನು ಈ ಥರ ಸ್ಪ್ರೆಡ್ ಮಾಡಿದ್ದೇನೆ. ಅಂದರೆ ಇದು ಕಾಟನ್ ಬಟ್ಟೆದಾಗ ಹಾಕಿದ್ರೆ ಇದರಲ್ಲಿರುವಂಥ ನೀರನ್ನು ಹೀರ್ಕೊತದ್ರಿ. ಅಂದರೆ ನೀರಿನ ಅಂಶ ಕಡಿಮೆ ಇರಬೇಕು. ನಮಗೆ ಕೈಯಲ್ಲಿ ಹದವಾಗಿ ಅಕ್ಕಿದು ನಾವು ಅಕ್ಕಿ ಮತ್ತು ಹಲಸಿನಕಾಯಿ ಹಾಕಿ ರುಬ್ಬಿತೀವಿ ನೋಡಿರಿ. ಮಿಕ್ಸಿ ಮಾಡ್ಕೊಂಡಾಗೆ ನಮಗೆ ಒಂದು ಸ್ವಲ್ಪ ಗಟ್ಟಿಯಾದಂಥ ಬ್ಯಾಟರ್ ಬರಬೇಕಾಗಿ, ಅದಕ್ಕೆ ಇದರೊಳಗೆ ನೀರಿನ ಅಂಶ ಏನೂ ಇರಲಾರ್ದಂಗೆ ಈ ಥರ ನಾವು ಹಾಕೋಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಈಗ ಅಕ್ಕಿ ಒಣಗಕ್ಕೆ ನಾವು ಒಂದು 5-6 ನಿಮಿಷ ಆಗಿದೆ. ಇವಾಗ ನಾವು ಈ ಅಕ್ಕಿಯನ್ನು ನೋಡ್ಬೋದು, ಈ ಥರ ನಾವು ತೆಗೆದ್ರೆ ಇದಕ್ಕೆ ಅಂಟ್ಕೋಬಾರ್ದು ಮತ್ತು ಹಸಿನೂ ಇರಬಾರ್ದು. ನೋಡ್ಬೋದು ನೀವು, ನಮ್ಮದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ರೀ. ಈಗ ನೀವು ನೋಡ್ಬೋದು ರೀ, ನಮ್ಮದು ಇದು ಸಿಪ್ಪೆ ಬಿಡಿಸಿ ನಾನು ಒಂದು 3 ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಇದೆಲ್ಲ ನಾನು ಇವಾಗ ಹಾಕ್ಕೋಬೇಕಾಗುತ್ತೆ. ಅಂದರೆ ನಮಗೆ ಇಷ್ಟು ಉಪ್ಪು ಬೇಕಾಗೋದಿಲ್ಲ, ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಏಲಕ್ಕಿ ಅನ್ನು ಹಾಕ್ಕೋತಾ ಇದ್ದೇನೆ. ಮತ್ತು ನೀವು ನೋಡ್ಬೋದು, ಇಲ್ಲಿ ನಾನು ರುಚಿಗೆ ಅಂದರೆ ಸ್ವಲ್ಪ ಟೇಸ್ಟ್ ಸಲಿತಾಗಿ ಬೆಲ್ಲವನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಚಾಯ್ಸು, ಅಂದರೆ ಒಂದು 4 ಸೊಳೆಗೆ ಒಂದು ಸಣ್ಣ ಹಾಫ್ ಕಪ್ನಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ. ಮತ್ತು ಇದಕ್ಕೆ ನೋಡ್ಬೋದು, ಇದು 4 ಸೊಳೆನೇ ಇರೋದು, ಹಾಗಾಗಿ ಇದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಅಕ್ಕಿಯನ್ನು ತೊಳೆದು ಇಟ್ಕೊಂಡಿದ್ದೆ ನೋಡಿರಿ, ಅಕ್ಕಿನೂ ಸಹ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು, ನಮ್ಮದು ಅಕ್ಕಿ ಎಲ್ಲ ಹಾಕೊಂಡಾಗಿದೆ ರೀ. ನಾನು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡೋಕೆ ಇಟ್ಟಿದ್ದೇನೆ ರೀ. ಇವಾಗ ನಾವು ಮಿಕ್ಸಿ ಮಾಡ್ಕೊಂಡ ತಕ್ಷಣ ಇದಕ್ಕೆ ಹಾಕೋದು ಕರಿಯೋದು ತುಂಬ ಲೇಟ್ ಏನಾಗಲ್ಲ, ತುಂಬ ಬೇಗ ಆಗುತ್ತೆ. ನೀವು ನೋಡ್ಬೋದು ರೀ, ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದು ನೋಡ್ಬೋದು, ಇದು ಈ ಥರನೇ ನಾವು ನೈಸಾಗಿ ಮಾಡ್ಕೋಬೇಕಾಗತ್ತೆ ರೀ. ಅಂದರೆ ನೀರಿರಲಿಲ್ಲ ಅಂದರೆ ಸ್ವಲ್ಪನೇ ನಾವು ನೋಡಿ ತಿರುಗಿಸಿ ಹಾಕಬೇಕಾಗುತ್ತೆ. ಯಾಕಂದರೆ ನೀರು ಹಾಕಿದ್ರೆ ತುಂಬ ನೀರಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಡ್ರೈ ಇದ್ದಾಗೆ ಸ್ವಲ್ಪನೇ ನಿಲ್ಲಿಸ್ಬಿಟ್ಟು ಮಾಡಿದ್ರೆ ಇದು ಈ ಥರನೇ ನಿಮಗೆ ತುಂಬ ನೀರಾಗಿ ಬರೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದನ್ನು ತೆಗೆದು ನಾನು ಬೋಲಿಗೆ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ರೀ, ನಮ್ಮದು ಹಿಟ್ಟು ಈ ಥರ ಆಗಿದೆ. ನಾವು ಇದನ್ನು ನೋಡಿಬಿಟ್ಟು ನಾವು ಸ್ಪೂನ್ಲಿಂದ ಬಿಡ್ಬೋದು ಮತ್ತು ಕೈನಲ್ಲೂ ತೊಗೊಂಡು ಹಾಕ್ಬೋದು. ತುಂಬ ಈಸಿಯಾಗಿ ಮಾಡುವಂಥದ್ದು ರೀ. ಈಗ ನೋಡ್ಬೋದು, ನಮ್ಮದು ಎಣ್ಣೆ ಬಿಸಿ ಆಗಿದೆ ರೀ. ನಾನು ಇದರೊಳಗೆ ಒಂದೊಂದೇ ಸ್ಪೂನಾಗಿ ಈ ಥರನೇ ಬಿಟ್ಕೊತ ಹೋಗಬೇಕಾಗತ್ತೆ. ನೋಡ್ಬೋದು ನೀವು, ಅಂದರೆ ಇದು ತುಂಬ ಗಟ್ಟಿ ಇರೋದಿಲ್ಲ, ಸ್ವಲ್ಪನೇ ತೆಳು ಇರ್ತದೆ ರೀ. ನೋಡ್ಕೊಂಡು ಸ್ವಲ್ಪನೇ ಈ ಥರನೇ ಬಿಟ್ಕೊತ ಹೋದರೆ ತುಂಬ ಟೇಸ್ಟಾಗಿರುತ್ತೆ. ನಾವು ಹಾಕಿರುವಂತಹ ಏಲಕ್ಕಿ ಆಗಿರ್ಬೋದು ಮತ್ತು ಬೆಲ್ಲ ಆಗಿರ್ಬೋದು, ತುಂಬ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿರಿ. ಯಾಕಂದರೆ ನಾವು ಸೀಸನ್ನಲ್ಲಿ ನಾವು ಹಲಸಿನಕಾಯಿ ಹಣ್ಣನ್ನು ಯೂಸ್ ಮಾಡ್ತೀವಿ ನೋಡಿರಿ. ಅದರಲ್ಲಿ ಇದು ಒಂದು ಡಿಶ್ಶು ತುಂಬ ಒಂದು ಮಲೆನಾಡು ಕಡೆಗೆ ಇದು ತುಂಬ ಮಾಡ್ತೀವಿ, ಅಂದರೆ ತುಂಬ ಟೇಸ್ಟಾಗಿಯೂ ಇರುತ್ತೆ. ನೋಡ್ಬೋದು, ನಮ್ಮದು ಇವಾಗ ಕಲರು ಚೇಂಜ್ ಆಗಿದೆ ರೀ. ನಾನು ಇವಾಗ ಒಂದೊಂದೇ ತಿರುಗಿಸಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ಮತ್ತು ತುಂಬ ಬೇಗನೂ ಆಗೋ ಚಾನ್ಸ್ ಇರುತ್ತೆ. ನೋಡ್ಬೋದು, ನಮ್ಮದು ಗೋಲಿ ಬಜ್ಜಿ ತುಂಬ ಈಸಿ, ತುಂಬ ಬೇಗನೂ ಆಗುತ್ತೆ. ಮನೆಗೆ ಯಾರೇ ಗೆಸ್ಟ್ ಬಂದಾಗೆ ಒಂಚೂರು ನೆನೆಸಿದ ಅಕ್ಕಿ ಇದ್ರೂ ಸಾಕು, ಇದು ಬೇಗನೆ ಆಗುವಂಥದ್ದು ರೀ. ಈಗ ನೋಡ್ಬೋದು ರೀ, ನಮ್ಮದು ಇದು ರೆಡಿ ಆಗಿದೆ.
ನಾವು ಇದನ್ನು ತೆಗಿಬೇಕಾಗುತ್ತೆ ನೋಡಿರಿ. ಫುಲ್ ನಮ್ಮದು ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ. ತುಂಬ ಬೇಗ ಆಗುವಂಥದ್ದು ಒಂದು ಹಲಸಿನ ಹಣ್ಣಿನ ಗೋಲಿ ಬಜ್ಜಿ. ನೋಡ್ಬೋದು ನಮ್ಮದು ಗೋಲಿ ಬಜ್ಜಿ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ರೀ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.